ನಮಸ್ಕಾರ ಎಲ್ಲ ನನ್ನ ಚಾನಲ್ ವೀಕ್ಷಕರಿಗೆ. ಇವತ್ತು ನಾವು ಆಗಮಿಸಿದ್ವಿ ಹಿರಿಯೂರಿನ ಪ್ರಖ್ಯಾತ ಕಾದಂಬರಿಕಾರರಾಗಿರ್ತಕ್ಕಂಥ DC ಪಾಣಿ ಸರ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಮಿಸಿದ್ವಿ. ಹಾಗೆ ಅವರ ಒಂದು ಚೊಚ್ಚಲ ಸಿನಿಮಾ ಬಂದು ಕಿರುಸಾಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಆ ಕಿರುಸಾಲದ ಒಂದು ನಮಗೆ ಮಾಹಿತಿಯನ್ನ ತಗೊಂಡು ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ವಿ ನಮ್ಮ ಚಾನಲ್ ವತಿಯಿಂದ. ಬನ್ನಿ, ಈಗ DC ಪಾಣಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ವೀಕ್ಷಕರೇ, ಕಿರುಸಾಲದ ಚಿತ್ರದ ವಿಚಾರವಾಗಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಸರ್, ಈಗ ತಾವು ಸ್ವಲ್ಪ ನಮ್ಮ ಚಾನೆಲ್ಗೆ ತಮ್ಮ ಪೂರ್ತಿ ವಿವರನ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು DC ಪಾಣಿ ಅಂತ. ನಾನು ಇಲ್ಲಿವರೆಗೂ 22 ಕಾದಂಬರಿಯನ್ನು ಬರೆದಿದ್ದೇನೆ. ನನಗೆ ತುಂಬಾ ವರ್ಷದಿಂದ ಈ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕು ಅಂತ ಕನಸಿತ್ತು. ಕಾರಣಾಂತರಗಳಿಂದ ಅಥವಾ ನನ್ನ ವೈಯಕ್ತಿಕ ಸಮಸ್ಯೆಗಳಿಂದ ಸಾಧ್ಯವಾಗಲಿಲ್ಲ. ಈಗ ಸ್ವಲ್ಪ ನಾವು ಬಿಡುವು ಸಿಕ್ತು. ಅದರಿಂದ ಈ ಸಿನಿಮಾ ಕ್ಷೇತ್ರಕ್ಕೆ ಈ ಕಿರುಸಾಲ ಚಿತ್ರದ ಮೂಲಕ ನಿರ್ದೇಶಕನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸರ್, ವೀಕ್ಷಕರೇ, ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಸರ್, ಕಿರುಸಾಲ ಅಂತಿದೆ. ಆ ಕಿರುಸಾಲ ಅಂತಾನೆ ಯಾಕೆ ಮಾಡಿದ್ರಿ? ಏನು ಸರ್ ಇದು ಉದ್ದೇಶ ಕಿರುಸಾಲ? ಕಿರುಸಾಲ ವಿಚಾರ ಏನಂದ್ರೆ, ಸುಮಾರು 1 ವರ್ಷ ಅದಕ್ಕಿಂತ ಹಿಂದೆ ಈ ರಸ್ತೆಗಳಲ್ಲಿ ಹೆಂಗಸು ಗುಂಪು ಗುಂಪಾಗಿ ಕುತ್ಕೊಳ್ಳೋದು ನೋಡಿದೆ. ಅಂದ್ರೆ ಬೀದಿಯಲ್ಲಿ ಕುತ್ಕೊಂಡು ನೀವು ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಸ್ವಲ್ಪ ಜಗಳ ಮಾಡೋದು ಹೀಗೆಲ್ಲ ನೋಡಿದೆ. ಅವನು ಗೊತ್ತಾಗಿದ್ದೇನೆ, ಈ ಸಂಘಗಳಲ್ಲಿ ವಾರಕ್ಕೆ ಇಷ್ಟ ಬಡ್ಡಿ ಕಟ್ಟೋ ರೀತಿಯಲ್ಲಿ, ಅದೇ ವಾರಕ್ಕೆ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಸಾಲ ತಗೊಂಡಿರ್ತಾರೆ. ಕಟ್ಟಬೇಕು, ಪ್ರತಿ ವಾರ ಕಟ್ಟಬೇಕು. ಕಟ್ಟದೆ ಹೋದ್ರೆ ಆಗುವಂತ ಸಮಸ್ಯೆಗಳಿಗೆ ಸಹ ಅರಿವಾಯ್ತು. ನನಗೆ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ. ಇದರಿಂದ ಮತ್ತಷ್ಟು ಹಾಳಾಗಿ ಹೋದಾಗ ನಮ್ಮ ಸ್ಟೇಟ್ ಎಷ್ಟು ತಗೊಂಡಿದ್ರು, ಅವರ ಸಂಸಾರ ಹಾಳಾಗೋಗ್ಬಿಟ್ಟು ಗಂಡ ಹೆಂಡತಿ ದಿನ ಜಗಳಗಳು, ತನ್ನ ಸಣ್ಣ ಪುಟ್ಟ ಪ್ರಾಪರ್ಟಿ ಅರ್ಧ ಕಾಲೇಜ್ ಮಾಡ್ಕೊಂಡ್ಬಿಟ್ರು, ಊರೇ ಬಿಟ್ಟು ಹೋಗ್ಬಿಟ್ರು, ಬೇರೆ ಆಗಲು ಕೆಲವು ಸಾಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಶುರು ಮಾಡಿದ್ರು. ಇವೆಲ್ಲ ನಾನು ನೋಡಿದಾಗ ಈ ಚಿತ್ರ ಕಿರುಸಾಲ ಹೆಸರಲ್ಲಿ ಮಾಡ್ಬೇಕು ಅಂತ ನನಗೆ ಅನಿಸ್ತು. ಸರ್, ಆಲ್ರೆಡಿ ಶೂಟಿಂಗ್ ಮುಗಿಸಿದ್ದೀರಾ ಸರ್? ಶೂಟಿಂಗ್ ಮುಗಿಸಿದ್ದೀವಿ. ಎಲ್ಲ ಮುಗಿಸಿದ್ದೀವಿ, ಎಲ್ಲ ಕೆಲಸ ಮುಗಿಸಿದ್ದೀವಿ. ಈಗ ನೆಕ್ಸ್ಟ್ ಯಾವಾಗ ಏನು ರಿಲೀಸಿಂಗ್ ಡೇಟ್ ಏನ ಪ್ಲಾನ್ ಇದೆಯಾ, ಅಥವಾ ಏನಾದ್ರೂ ನೀವು ಕಾರ್ಯಕ್ರಮಗಳೇನಾದ್ರು ಹಮ್ಮಿಕೊಂಡಿದ್ರಾ ರಿಲೀಸಿಂಗ್ ಬಗ್ಗೆ? ಈಗ ಪೋಸ್ಟ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಚಿತ್ರ ಆದಂತ ಕೆಲಸಗಳನ್ನ ಪೋಸ್ಟ್ ಪ್ರೊಡಕ್ಷನ್ ಹೇಳ್ತೀವಿ. ಅವು ಎಲ್ಲಾ ಕೆಲಸ ಮುಗಿದಿದೆ. ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಕಲರ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಎಲ್ಲವೂ ಮುಗಿಸಿದ್ವಿ. ಈಗ ಸೆನ್ಸಾರ್ ಹೋಗ್ಲಿಕ್ಕೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ತಾರೆ. ಕೆಲವು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೆನ್ಸಾರ್ ಕೊಡೋಕ್ಕೆ. ಅದು ಬಹುಶಃ 1 ವಾರದಲ್ಲಿ ನಾವು ಮುಗಿಸ್ತೀವಿ. ಆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದೀವಿ. 1 ವಾರ 10 ದಿವಸದಲ್ಲಿ ನಾವು ಸೆನ್ಸಾರ್ಗೆ ಅಪ್ಲೈ ಮಾಡ್ತೀವಿ, ಸರ್ಟಿಫಿಕೇಟ್ಗೋಸ್ಕರ. ಸೆನ್ಸಾರ್ ಲೆವೆಲ್ ಬಂದಿದೆ. ಸರ್, ಇದರಲ್ಲಿ ಮುಖ್ಯ ಪಾತ್ರ ಏನೇನು ವಹಿಸುತ್ತೆ ಸರ್? ಒಂದು ಹೀರೋಯಿಂದ ಏನ್ ಸಮಾಜಕ್ಕೆ ಸಂದೇಶ ಮತ್ತೆ ಈ ರೀತಿ ಏನಾದ್ರು ಇದೆಯಾ ಸರ್? ಇದು ಸಂದೇಶಾತ್ಮಕ ಚಿತ್ರ. ಇದು ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಚಿತ್ರದಲ್ಲಿ, ನಾನು ಕೆಲವು ಈ ಕಾನ್ಸೆಪ್ಟ್ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಸಿನಿಮಾ ನೋಡ್ಬೇಕಲ್ಲ, ಕ್ರೇಜ್ ಹೊರಟೋಗ್ತದೆ. ಸೂಕ್ಷ್ಮ ಮಾತ್ರ ಹೇಳ್ತೇವೆ ಅಷ್ಟೇ. ಒಂದು ನನ್ನ ಸಂದೇಶ, ಸಾಲ ಮಾಡಬಾರ್ದು, ಅದರಲ್ಲಿ ಹೆಂಗಸು ಮಾಡಬಾರ್ದು ಅಂತ. ಸಾಲ ಮಾಡಬಾರ್ದು, ಅದರಲ್ಲಿ ಹೆಂಗಸು ಮಾಡಬಾರ್ದು. ಈ ವಾರಕ್ಕೆ ಕಟ್ಟುವಂತಹ ಈ ಕಂತು ಸಾಲ ಅಂತ ಮಾಡಲೇಬಾರದು ಎಂಬುದೇ ಇದರಲ್ಲಿರ್ತಕ್ಕಂಥ ತಿರುಳು. ಆ ಸಾಲದ ಇಂದ ಹಿಂಸೆ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾನು ಈಗ ಬಿಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಅದು ಕ್ರೇಜ್ ಹೊಟ್ಟೋಗುತ್ತೆ ಅಂತ ಏನು ಹೇಳ್ತಾ ಇಲ್ಲ. ಮತ್ತೆ ಸರಿ, ಆ ಸಿನಿಮಾದಲ್ಲಿ ಹಾಡು ಡ್ಯಾನ್ಸು ಏನನ್ನ ಇದೆಯಾ? ಇದಾವೆ. ಹೀರೋಯಿನ್ಗೆ ಒಂದು ಡ್ಯಾನ್ಸ್ ಇದೆ, ಒಂದು ನೃತ್ಯ ಇದೆ. ಅದು ನಮ್ಮ ಹಿರಿಯೂರು ತಾಲೂಕಿನ ಒಂದು ಹೊರ ಪ್ರದೇಶಗಳಿಗೆ ಚೆನ್ನಾಗಿ ಸುಂದರವಾಗಿ ತೆಗೆದಿದ್ದೀವಿ. ನಂತರ ತಮ್ಮದೇ ಆಗಿರ್ತಕ್ಕಂಥ ಜೊತೆ ಒಂದು ಐಟಮ್ ಸಾಂಗ್ ಇಟ್ಟಿದ್ದೀವಿ. ಅದು ತುಂಬಾ ಯಶಸ್ವಿಯಾಗಿದೆ ಐಟಮ್ ಸಾಂಗ್. ಅದಕ್ಕೆ ರಿಲೀಸ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ, ರಿಲೀಸ್ ಮಾಡ್ತಾ ಇಲ್ಲ. ಹಾಗೆ ವೀಕ್ಷಕರೇ, ನಾನು ಕೂಡ ಅದರಲ್ಲಿ ನಮ್ಮ ಗುರುಗಳಾಗ್ಬೇಕು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ DC ಪಾಣಿ ಸರ್ ನಮ್ಮ ಶಿಕ್ಷಕರಾಗಿ ನಮಗೆ ತಿದ್ದಿದಂತರು.
ಈಗ ಅವರು ಕೂಡ ನಮಗೊಂದು ಅವಕಾಶನ ಈ ಕಿರುಸಾಲ ಚಿತ್ರದಲ್ಲಿ ಮಾಡಿದ್ದಾರೆ. ಸಮಾಜಕ್ಕೆ ಕೆಟ್ಟದ್ದು ಒಳ್ಳೇದು ಏನು ಅಂತಕ್ಕಂಥದ್ನ ತಿಳಿಸ್ಲಿಕ್ಕೆ ನಮಗೂ ಒಂದು ಅಂತ ಪಾತ್ರನೇ ಕೊಟ್ಟಿದ್ದಾರೆ. ಯಾರು ಬೇಜಾರಾಗ್ಕೊಡ್ದು, ಆ ಪಾತ್ರನ ಕೂಡ ನಾನು ವಹಿಸಿದ್ದೀನಿ. ಆ ಪಾತ್ರ ಏನ್ ಬೇಕೋ ಅದನ್ನಷ್ಟೇ ಮಾಡಿದ್ದೀನಿ. ಅಂತ ಒಳ್ಳೆ ಪಾತ್ರನೂ ಕೊಟ್ಟಿದ್ದಾರೆ. ಮತ್ತೆ ಇನ್ನೂ ಸಿನಿಮಾ ಒಳ್ಳೆ ಸಂದೇಶ, ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ಬೇಕು, ಅದರಿಂದ ಜನ ಪರಿವರ್ತನೆ ಆಗ್ಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ಒಂದು ಸಿನಿಮಾದ ಒಂದು ಕಿರುಸಾಲದ್ದು. ಅದನ್ನ ಮುಂದೆ ನೋಡೋಣ ವೀಕ್ಷಕರೇ. ಸರ್, ಮತ್ತೆ ಈ ಸಿನಿಮಾ ಬಗ್ಗೆ ಏನಾರು ಮತ್ತೇನಾರು ಹೇಳ್ತೀರಾ? ಇಲ್ಲಿ ನನಗೆ ಈ ಸಿನಿಮಾ ಬಗ್ಗೆ ಅತ್ಯಂತ ಭರವಸೆಯಿಂದ ಇದ್ದೀನಿ. ಹಿರಿಯೂರು ತಾಲೂಕಿನಲ್ಲಿ ಹಲವು ಹಳ್ಳಿಗಳಿಂದ ನನಗೆ ವಿಶೇಷ ಮಹಿಳೆ ಕಾಲ್ ಮಾಡ್ತಿದ್ದಾರೆ. ಮೊನ್ನೆ ಸಹ ಬಬ್ಬೂರಿನಿಂದ ಕಾಲ್ ಮಾಡಿದ್ರು. ಸರ್, ನಾವು 100 ಜನ ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರು. ಈ ತರ ಹಲವು ಹಳ್ಳಿಗಳಿಂದ ನಮ್ಗೆ ವಿಶೇಷ ಮಹಿಳೆ ಕಾಲ್ ಮಾಡ್ತಾರೆ. ಸರ್, ನಾವು ತುಂಬಾ ನೋವು ಅನಿಸಿದೀವಿ. ಅದು ಈಗ ಆಮೇಲೆ ಆ ನೋವು ಹೇಳ್ಕೊಳಕ್ಕಾಗಲ್ಲ. ನಾವು ಬಾಳ ಹಾಕೊಂಡು ಹತ್ತಿದೀವಿ. ಯಾಕೆ ಹೇಳ್ಕೊಳಕ್ಕಾಗಲ್ಲ, ನಮ್ಗೆ ಹೊಳೆ ಬರ್ತೀವಿ. ಅದೇ ನಿಜವಾದ ನಗು ಇಲ್ಲ ನಮ್ಮಲ್ಲಿ. ಸ್ವಲ್ಪ ಸರ್ಕಾರ ಸಹ ಈಗ ಸ್ಪಂದಿಸಿದ ನಂತರ ಈ ಒತ್ತಡ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಸರ್ಕಾರ ಸಹ ನಾವು ಧನ್ಯವಾದ ತಿಳಿಸ್ತಾ ಇದ್ವಿ. ನೀವು ಈ ಚಿತ್ರ ಮೂಲಕ ನಮಗೆ ತುಂಬಾ ಮನಸ್ಸು ಹಗರ ಮಾಡಿದ್ದೀರಿ ಎಂಬುದು ಕಾರಣ. ಅಂದ್ರೆ ಈ ತಾಲೂಕಿನ ಮಟ್ಟಕ್ಕೆ ಯಾವುದೇ ಕಾಲಕ್ಕೂ ಪ್ರತಿ ಮಹಿಳೆ ಈ ಹಳ್ಳಿ ಜನರಲ್ಲಿ ಬಂದು, ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿ ಹೆಂಗಸು ಬಂದು, ಪ್ರತಿ ಮಹಿಳೆ ಬಂದು ನಮ್ಮ ಸಿನಿಮಾ ನೋಡ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ ಎಂಬ ಸಂಪೂರ್ಣ ಭರವಸೆ ಇದೆ. 50 ದಿನಕ್ಕಿಂತ ಹೆಚ್ಚು ಈ ಸಿನಿಮಾ ಓಡುತ್ತೆ ಎಂಬುದು ನಂಬಿಕೆ ನನಗಿದೆ. ಸಿನಿಮಾ 50 ದಿನ ಓಡುತ್ತೆ, ಜನ ಇಷ್ಟಪಡ್ತಾರೆ ಸಿನಿಮಾನ, ಕಿರುಸಾಲನ. ಇದು ಚಿತ್ರ ನಿಮ್ದ ಅವ್ರದ ಸರ್? ಚಿತ್ರ ನಂದಲ್ಲ, ಅವ್ರದ್ದು, ಮಹಿಳೆಯದು ಚಿತ್ರ ನಂದ. ನಾನು ನೋಡಿ ಬಂದಿದ್ದೀನಿ ಅಷ್ಟೇ. ಚಿತ್ರ ಎಲ್ಲ ಮಹಿಳೆಯದ್ದೇ. ಆ ನಿಜವಾದ ಒಂದು ಸಿನಿಮಾ ಮಾಡಕ್ ಬಹಳ ಸ್ವಲ್ಪ ಕಡಿಮೆ ಮಾಡಿ ನಾನು ತೋರಿಸಿದ್ದೀನಿ. ಈ ಕಥೆ ನಂದಲ್ಲ, ಈ ಇಡೀ ರಾಜ್ಯ ಮಹಿಳೆಯದ ಕಥೆ. ಸಮಾಜದ ನೋವು ಏನು ಅಂತ ಹೇಳ್ಬಿಟ್ಟು. ಹೌದು. ಸರ್, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಕಿರುಸಾಲದ ಬಗ್ಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವೀಕ್ಷಕರಿಗೆ ಅಂದರೆ, ನಾವು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಆದರೂ ಸಹ ನನಗೆ ಭರವಸೆ ಇದೆ, ತಾವುಗಳು ಈಗ ಸೋಷಿಯಲ್ ಮೀಡಿಯಾ ಚಾಲ್ತಿಯಲ್ಲಿದೆ. ನಿಮಗೆ ಫೇಸ್ಬುಕ್ ಇರ್ತದೆ, ವಾಟ್ಸಪ್ ಇರ್ತದೆ, ಇನ್ಸ್ಟಾಗ್ರಾಮ್ ಇರ್ತದೆ. ನನ್ನ ಸಂದೇಶವನ್ನ ನಿಮ್ಮ ಸ್ನೇಹಿತರಿಗೆ ರಾಜ್ಯಾದ್ಯಂತ ಕಳಿಸುವ ಮೂಲಕ ನನಗೆ ಸಹಾಯ ಮಾಡಿ. ನೀವುಗಳು ನೋಡ್ಬೇಕು, ನಿಮ್ಮ ಸ್ನೇಹಿತ ಸಹ ಈ ನೋಡ್ಬೇಕು. ಆ ರೀತಿಯಲ್ಲಿ ನೀವು ನನಗೆ ಸಹಕಾರ ಕೊಡಬೇಕು ಎಂದು ನಾನು ತಮ್ಮಲ್ಲಿ ಮನವಿ ಮಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.